ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ, ಗುತ್ತಿಗೆದಾರ ಆರೋಪ ಮಾಡಿದ್ರು, ಮೋಹನ್ದಾಸ್ ಪೈ ಅವರಂತ ಚಿಂತಕರ ಆರೋಪ ಮಾಡಿದ್ರು, ಈಗ ತನ್ನದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಆರೋಪವನ್ನು. ಮತ್ತು ಅವ್ರು ಹೇಳಿದ್ದಾರೆ, ನಾನು ಹೇಳಿದ ಸತ್ಯ, ಎಲ್ಲಿ ಬೇಕಾದ್ರೂ ಗಂಟೋಘೋಷವಾಗಿ ಹೇಳ್ತೀನಿ, ಏನ್ ಬೇಕಾದ್ರೂ ನನ್ನ ಮೇಲೆ ಆಕ್ಷೇಪ ತಗೊಳ್ಳಿ, ನನ್ನನ್ನ ಬೆದರಿಕೆ ಅವಶ್ಯಕತೆ ಇಲ್ಲ, ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನ BR ಪಾಟೀಲ್ ಹೇಳಿದ್ದಾರೆ. ಯಾವುದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರಿ? ಕರೆದು ಮಾತಾಡಿ. ಕರೆದು ಮಾತಾಡೋದೇನಿದೆ? ನಿಮಗೆ ಬದ್ಧತೆ ಇದ್ರೆ ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ? ಅಂದ್ರೆ ಲಂಚವನ್ನ ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ? ಬಡವರಿಗೆ ಮನೆ ಕೊಡೋದ್ರೊಳಗೂ ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ? ಯಾವ್ದನ್ನ ನೀವು ಸಮಾಜವಾದ ಅಂತ ಹೇಳ್ತೀರಿ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯು ಶುಡ್ ಟೇಕ್ ಆಕ್ಷನ್. ನೀವು ಕ್ರಮ ತಗೊಳ್ರಿ. ಕರೆದು ಮಾತಾಡೋದೇನ್ರಿ? ನೀವು ತನಿಖೆ ನಡೆಸಿ, ಆಕ್ಷನ್ ತಗೊಳ್ಳಿ, ಮಂತ್ರಿ ವಜಾ ಮಾಡಿ. ಇದನ್ನ ಮಾಡ್ಬೇಕಾಗಿರೋದು. ಮತ್ ಒಂದು ಇಲಾಖೆನಾ? ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು. ವರ್ಷಕ್ಕೆ 600 ಕೋಟಿ ರೂಪಾಯಿ ಸಂಗ್ರಹ ಮಾಡುವಂತ ಆಡಿಯೋ. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. CL7 CL9 ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳಕ್ ಆಗಲ್ವ ನಿಮ್ಗೆ? ನಿಮ್ಮ ಸ್ನೇಹಿತರು CL7 CL9 ಇಟ್ಕೊಂಡ್ರೆ ಇಲ್ವಾ? ಕರೆದು ಏನಪ್ಪ ಎಷ್ಟು ಕೊಡ್ತೀರಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವ ಅವರು? ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರಿಗೆ ಒಂದ್ ಚದರಡಿಗೆ 100 ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಟ್ರಾನ್ಸಾಕ್ಷನ್ಗೆ ಎಲ್ಲ ಹೋಗ್ತಾ ಇದೆ ದುಡ್ಡು? ಇದೆಲ್ಲ ನಿಮಗೆ ಅರಿವಿಲ್ಲದ ನಡೀತಾ ಇದೆ ಅಂದ್ರೆ ನೀವು ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀನಿ. ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ, ಅನ್ಫಿಟ್ ಆಗ್ತೀರಿ. ಗೊತ್ತಿಲ್ಲದೆ ಆಗ್ತಾ ಇದ್ರೆ ನೀವು ಎಂಡರ್ಸ್ ಮಾಡಿದೀರಿ ಅಂತ ಲೆಕ್ಕ. ನಿಮ್ ಸಹಮತಿಯಿಂದಲೇ ಆಗ್ತಾ ಇದೆ ಅಂತ ಲೆಕ್ಕ. ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ. ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ರೆಡ್ ಕಾರ್ಡ್ ಹಾಕ್ರಿ. ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ, ನಾಚಿಕೆ ಸ್ವಲ್ಪ ಆಗಬೇಕಲ್ಲ ನಿಮ್ಗೆ. ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದ್ರೂ ನೀವು ನಾಚಿಕೆ ಪಡ್ಬೇಕಲ್ವಾ? ಒಳ್ಳೆ ಕಾರಣಕ್ಕೆ ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ? ಕಳೆದ 2 ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇಲ್ಲ ಹತ್ಯೆ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ. ಒಳ್ಳೆ ಕಾರಣಕ್ಕೆ ನಿಮ್ ಸರ್ಕಾರ ಯಾವ ಸುದ್ದಿ ಮಾಡಿದ್ರಿ ಹೇಳಿ? ಇಂಥ ಒಂದು ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆಂತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದಿರಿ ಹೇಳಿ? ಒಂದು ಸುದ್ದಿ ಸರ್ಕಾರ ಬೆಂತಟ್ಕೊಳ್ಳೋ ರೀತಿಯಲ್ಲಿ, ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ? 2 ವರ್ಷದಲ್ಲಿ ಯಾವ್ದಾದ್ರು ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಏನ್ ಮಾಡಿದ್ದೀರಿ ಹೇಳಿ? ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.